ನಮಸ್ತೆ ವೀಕ್ಷಕರೇ, ಗರ್ಭಗುಡಿ IVF ಸೆಂಟರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಾಗ್ತಾ ಇಲ್ಲ ಅಂತ ಯೋಚನೆ ಮಾಡುವವರ ಸಂಖ್ಯೆ ಸಹಜವಾಗಿ ಜಾಸ್ತಿ ಇದೆ. ಗೊತ್ತಿಲ್ಲ, ಮೊದಲೆಲ್ಲ ತುಂಬ ರೇರ್ ಕೇಸಸ್ಗಳಲ್ಲಿ ಮಕ್ಕಳು ಆಗ್ತಾ ಇಲ್ಲ ಅಂತ ಹೇಳೋರನ್ನ ನಾವು ನೋಡ್ತಾ ಇದ್ವಿ. ಜೊತೆಗೆ ಟ್ರೀಟ್ಮೆಂಟ್ ಕೂಡ ಅಷ್ಟೇ ಕಷ್ಟ ಅಂತ ಹೇಳ್ತಾ ಇದ್ರು. ಬಟ್ ಈಗ ಹಾಗಲ್ಲ, ಸಾಕಷ್ಟು ರೀತಿಯಾದಂಥ ವೈದ್ಯಕೀಯ ಪರೀಕ್ಷೆಗಳು ಬಂದಿದೆ, ಟ್ರೀಟ್ಮೆಂಟ್ಗಳು ಬಂದಿದೆ. ಅದರ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ವೋ ಅಥವಾ ಒತ್ತಡವೋ ಅಥವಾ ಹೆರಿಡಿಟಿಗೋ ಅಥವಾ ಯಾವ ಸಮಸ್ಯೆಯಿಂದ ಅಂತ ಗೊತ್ತಿಲ್ಲ, ತುಂಬ ಸ್ಟ್ರೆಸ್ಫುಲ್ ಆಗಿ ಲೈಫ್ ಲೀಡ್ ಮಾಡೋದ್ರಿಂದ ಮಕ್ಕಳ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ ಅಂತ. ಬಟ್ ಗರ್ಭಗುಡಿ IVF ಸೆಂಟರ್ನಲ್ಲಿ ನಿಮಗೆ ಎಲ್ಲದಕ್ಕೂ ಕೂಡ ಟ್ರೀಟ್ಮೆಂಟ್ ಸಿಗತ್ತೆ. ಮಕ್ಕಳು ಆಗ್ತಿಲ್ಲ ಅಂತ ಯೋಚನೆ ಮಾಡುವವರು ಇಲ್ಲಿಗೆ ಭೇಟಿಯನ್ನು ಕೊಡಬಹುದು. ಹಾಗಿದ್ರೆ ಯಾರು ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಾಗತ್ತೆ, ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ, ಯಾವ ವಯಸ್ಸಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕಾಗತ್ತೆ, ಶುರು ಮಾಡಬೇಕಾಗತ್ತೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಾಗುತ್ತೆ. ನಮ್ಮ ಜೊತೆಗೆ ಡಾಕ್ಟರ್ ವಂದನಾ ಅವರು ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲೆಲ್ಲ ತುಂಬ ರೇರ್ ಕೇಸಸ್ ಮಕ್ಕಳಾಗಿಲ್ವಂತೆ ಆ ಜೋಡಿಗೆ ಅಂತ ಹೇಳೋದನ್ನು ನಾವು ಕೇಳಿಸ್ಕೊಳ್ತಾ ಇದ್ವಿ. ಇತ್ತೀಚೆಗೆ ತುಂಬ ಅಂದರೆ ತುಂಬ ನಾರ್ಮಲ್ ಆಗಿಬಿಟ್ಟಿದೆ. ಅದೊಂಥರ ಜ್ವರನೋ ಶೀತನೋ ಅನ್ನೋ ಥರ, ಇಲ್ಲ ಮಕ್ಕಳಿಲ್ವಂತೆ ಅಂತ. ಅದು ಅವರವರ ಲೈಫ್ ಸ್ಟೈಲು ಅಥವಾ ಬೇರೆ ಬೇರೆ ಕಾರಣಗಳಿಂದ ಈ ಥರ ಸಮಸ್ಯೆಗಳು ಆಗುತ್ತೆ ಅನ್ನೋದನ್ನು ನಾವು ನೋಡಿದ್ದೀವಿ. ಬಟ್ ತುಂಬ ಜನ ಇದನ್ನು ಟೆನ್ಷನ್ ಆಗಿ ತಗೊಬಿಡ್ತಾರೆ. ಮದುವೆ ಆಗಿ 1 ವರ್ಷ 6 ತಿಂಗಳು 3 ತಿಂಗಳು ಒಳಗಡೆ ಅಯ್ಯೋ ನಮಗೆ ಮಕ್ಕಳಾಗ್ತಿಲ್ಲ, ಅಯ್ಯೋ ನಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ನ್ಯಾಚುರಲ್ ಆಗಿ ನಾವು ಟ್ರೈ ಮಾಡ್ತಾ ಇದ್ದಾಗ ಎಷ್ಟು ದಿನಗಳ ಕಾಲ, ಎಷ್ಟು ವರ್ಷಗಳ ಕಾಲ, ಅಂದರೆ ಯಾವ ಏಜ್ವರೆಗೂ ನ್ಯಾಚುರಲ್ ಆಗಿ ಟ್ರೈ ಮಾಡಬಹುದು, ಅವಕಾಶಗಳಿರುತ್ತೆ? ಯಾವಾಗ ನಾವು ಈ ಕೃತಕ ಗರ್ಭಧಾರಣೆ ಈ ಥರದ ವಿಚಾರ ಬಂದಾಗ ಡಾಕ್ಟರ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ? ಸರಿಯಾದ ಸಮಯ ಯಾವುದಿರುತ್ತೆ ಅಂತ ಮೇಡಮ್? ಈಗ ದಂಪತಿಗಳು ಯಾವಾಗ ನಮ್ಮ ಹತ್ರ ಟ್ರೀಟ್ಮೆಂಟಿಗೆ ಬರ್ತಾರೋ, ಯೂಶ್ವಲಿ ಮಹಿಳೆಯರು 35 ಇಯರ್ಸ್ ಕೆಳಗಡೆ ಇದ್ದಲ್ಲಿ 1 ವರ್ಷವರೆಗೂ ನ್ಯಾಚುರಲ್ ಆಗಿ ಅವರು ಟ್ರೈ ಮಾಡ್ಬೋದು. ಓಕೆ. ಪೀರಿಯಡ್ ಸೈಕಲ್ಸ್ ಅವ್ರು ಮುಟ್ಟು ತಿಂಗಳ ಕರೆಕ್ಟಾಗಿ ಬರ್ತಾ ಇರಬೇಕು. 1 ವರ್ಷದವರೆಗೂ ಟ್ರೈ ಮಾಡ್ತಾ ಇರ್ಬೋದು. 1 ವರ್ಷದ ಆದ್ರೂ ಕ್ಲಿಕ್ ಆಗಿಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಬಂದ್ಬಿಟ್ಟು ಪರೀಕ್ಷೆನ ಮಾಡಿಕೊಳ್ಬೇಕು. 35 ವರ್ಷ ದಾಟಿದ ಮೇಲೆ ನಾವು ತುಂಬ ಟೈಮ್ ಗ್ಯಾಪ್ ಕೊಡಲ್ಲ. ಜಸ್ಟ್ 6 ಮಂತ್ಸಲ್ಲಿ ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ, ಪೀರಿಯಡ್ಸ್ ರೆಗ್ಯುಲರ್ ಇದೆ, ಓನ್ಲಿ 6 ಮಂತ್ಸಲ್ಲೇ ಅವ್ರು ಡಿಸೈಡ್ ಮಾಡ್ಕೊಳ್ಬೇಕು ಇದು ವರ್ಕೌಟ್ ಆಗ್ತಾ ಇಲ್ಲ ನಮ್ಗೆ ನ್ಯಾಚುರಲ್ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ಬೇಗನೆ ಬಂದ್ಬಿಟ್ಟು ಡಾಕ್ಟರ್ ಹತ್ರ ಪರೀಕ್ಷಿಸಿಕೊಳ್ಬೇಕು. ಇನ್ನೊಂದು ವಿಷಯದಲ್ಲಿ, ಫಾರ್ ಎಕ್ಸಾಂಪಲ್ ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದರೂ ಒಂದು ಸೆಕ್ಷುವಲ್ ಪ್ರಾಬ್ಲಮ್ ವಿಷಯ ಇದೆಯೋ, ಸೇರ್ದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಅವಾಗೂ ಅವ್ರು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಅಪ್ರೋಚ್ ಮಾಡಬೇಕು. ಸಮ್ಟೈಮ್ಸ್ ಪೀಪಲ್ ಜನರಲಿ ಸಿವಿಯರ್ ಪೇನ್ಫುಲ್ ಮೆನ್ಸಸ್ ಇರುತ್ತೆ, ಅಥವಾ ಚಿಕ್ಕ ವಯಸ್ಸಲ್ಲಿ ಯಾವುದಾದ್ರೂ ಒಂದು ಗರ್ಭಕೋಶದ ರಿಲೇಟೆಡ್ ಆಪರೇಷನ್ ಮಾಡಿದ್ದಾರೆ, ಈ ಥರ, ಅಥವಾ ಬೇರೆ ಯಾವುದಾದ್ರೂ ಹಾರ್ಮೋನ್ ಪ್ರಾಬ್ಲಮ್ ಇದೆ, ಯಾವುದು ಫರ್ಟಿಲಿಟಿ ಎಫೆಕ್ಟ್ ಆಗ್ಬೋದು. ಎಕ್ಸಾಂಪಲ್ ಲೈಕ್ ಥೈರಾಯ್ಡ್ ಹಾರ್ಮೋನು, ಅದು ಫರ್ಟಿಲಿಟಿ ಎಫೆಕ್ಟ್ ಮಾಡುತ್ತೆ. ಸೊ ಈ ರೀತಿ ಸಮಸ್ಯೆ ಇದ್ದಲ್ಲಿ ಇಮಿಡಿಯೇಟ್ಲಿ ಬಂದುಬಿಟ್ಟು ಡಾಕ್ಟರನ್ನು ಕಾಣಿಸ್ಬೇಕು, ನೋಡಿಕೊಳ್ಬೇಕು. ಓಕೆ. ಇದು ನೀವು ನಾರ್ಮಲ್ ಆಗಿ ಯಾವಾಗ ಬೇಬಿ ಆಗ್ತಾ ಇಲ್ಲ 35+ ಆದಮೇಲೂ ಅಂತ ಅಂದಾಗ ಆಗ ಡಾಕ್ಟರನ್ನು ಕಾಂಟ್ಯಾಕ್ಟ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಬಟ್ ಈಗಿನ ಜನ್ರೇಷನ್ ನಾವು ನೋಡಿದಾಗ ತೀರಾ ಚಿಕ್ಕ ವಯಸ್ಸಿಗೆ PCOD, PCOS ಈ ಥರ ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಹೇಳ್ತಿರ್ತಾರೆ, ಥೈರಾಯ್ಡು ಈ ಥರದ್ದೆಲ್ಲ ಸಮಸ್ಯೆಗಳಿದೆ ಅಂತ ಹೇಳ್ತಾ ಇರ್ತಾರೆ, ಅಥವಾ ಫ್ಯಾಮಿಲಿಲಿ ಯಾರೋ ಒಬ್ಬರಿಗೆ ಈ ಥರ ಮಕ್ಕಳಾಗಿಲ್ಲ ಅನ್ನೋದನ್ನು ಕೂಡ ಹೇಳ್ತಾ ಇರ್ತಾರೆ. ಸೊ ಆ ಥರದ ಸಿಚುವೇಶನ್ಸ್ ಇದ್ದಾಗ ಮೇಲ್ಸ್ ಅಂತ ಬಂದಾಗ ಅವರಿಗೆ BP, ಶುಗರು ಈ ಥರದ ಸಮಸ್ಯೆಗಳು ಕೂಡ ಕಾಡ್ತಾ ಇರುತ್ತೆ. 30 ಆಗಿದ್ರೂ ಕೂಡ ಈ ಥರದ ಹೆಲ್ತ್ ಕಂಡೀಷನ್ಸ್ ಇದೆ, ನಮಗೇನೋ ಸಮಸ್ಯೆ ಆಗ್ತದೆ, ರೆಗ್ಯುಲರಾಗಿ ಪೀರಿಯಡ್ ಆಗ್ತಾ ಇಲ್ಲ ಅಂತ ಅಂದಾಗ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒನ್ಸ್ ಡಾಕ್ಟರ್ಸನ್ನು ಭೇಟಿ ಆಗೋದಾಗಿರ್ಬೋದು, ಮಾತಾಡೋದಾಗಿರ್ಬೋದು, ಅದು ಎಷ್ಟು ಮುಖ್ಯ ಆಗುತ್ತೆ ಅಂತ ಮ್ಯಾಮ್ ಈ ಕೇಸಸ್ಗಳಲ್ಲಿ? ಹೌದು, ಕೆಲವೊಂದು ಪ್ರಾಬ್ಲಮ್ಸ್ ಇದೆ, ಲೈಕ್ ಇರ್ರೆಗ್ಯುಲರ್ ಸೈಕಲ್ಸ್ ಪ್ರಾಬ್ಲಮ್ ಇದೆ. ಅವಾಗ ತಕ್ಷಣ ಅವ್ರು 1 ವರ್ಷ ವೇಟ್ ಮಾಡಬೇಕಂತೆಲ್ಲ ಪ್ರೆಗ್ನೆನ್ಸಿಗೋಸ್ಕರ. ಇಮಿಡಿಯೇಟ್ಲಿ ಬಂದುಬಿಟ್ಟು ಡಾಕ್ಟರ್ ಹತ್ರ ಬಂದುಬಿಟ್ಟು ಪರೀಕ್ಷಿಸಬೇಕು ಇದು ಯಾವ ಕಾರಣದಿಂದ. ಬಿಕಾಸ್ ಹಾರ್ಮೋನಲ್ ಪ್ರಾಬ್ಲಮ್ಸಿಂದಾಗಿ ಹೀಗೆ ಇರ್ರೆಗ್ಯುಲರ್ ಸೈಕಲ್ಸ್ ಪ್ರಾಬ್ಲಮ್ ಇರ್ಬೋದು. ಸಮ್ಟೈಮ್ಸ್ ಇದು ಮೊಟ್ಟೆ ಉತ್ಪನ್ನ ಮಾಡೋ ಶಕ್ತಿ ಕಡಿಮೆ ಆಗ್ತಾ ಇರಬೇಕಾದ್ರೂ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಶಕ್ತಿ ಉತ್ಪನ್ನ ಮಾಡೋ ಎಬಿಲಿಟಿ ವಯಸ್ಸಾದ್ಮೇಲೆ ಬರ್ಬೇಕಂತೆಲ್ಲ, ಕೆಲವೊಬ್ರಿಗೆ ಸಣ್ಣ ವಯಸ್ಸಲ್ಲೂ ನಾವು ನೋಡಿದ್ದೇವೆ ಎಗ್ ಪ್ರೊಡ್ಯೂಸಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಈ ಥರ ಪ್ರಾಬ್ಲಮ್ ಇರಬೇಕಾದ್ರೆ, ಅಥವಾ ಇದು ದಂಪತಿಗಳು ಸೇರೋದ್ರಲ್ಲಿ ಪ್ರಾಬ್ಲಮ್ ಇದ್ರೆ ಅಂತ ಹೇಳಿದ್ರೆ
ಅಲ್ಲೂ ಜೆಂಟ್ಸಲ್ಲೂ ಹಾರ್ಮೋನಲ್ ಪ್ರಾಬ್ಲಮ್ ಇದ್ದಿರ್ಬೋದು. ಅದರಿಂದಾಗಿ ಅವರು ವೇಟ್ ಮಾಡಬಾರ್ದು, ಇಮಿಡಿಯೇಟ್ಲಿ ಕನ್ಸಲ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಡಿಸಿಷನ್ ತಗೊಳ್ಬೇಕು, ಏನು ಪ್ಲಾನ್ ಮಾಡ್ಬೇಕಂತ ಹೇಳ್ಬಿಟ್ಟು. ಸೊ ಈ ಪ್ರೆಗ್ನೆನ್ಸಿ ಅಂತ ಬಂದಾಗ ಬೇಬಿ ಆಗ್ತಾ ಇಲ್ಲ ಅಂತೆಲ್ಲ ಹೇಳಿದಾಗ ಈ ಫಲವತ್ತತೆ ಅಂತ ಒಂದು ಟೆಸ್ಟನ್ನು ಮಾಡಲಾಗತ್ತೆ. ಇವ್ರು ಗರ್ಭಧಾರಣೆ ಮಾಡಬಹುದಾ, ಅದಕ್ಕೆ ಸಪೋರ್ಟ್ ಆಗಿದೆಯಾ ಅಂತ. ಸೊ ಈ ಫಲವತ್ತತೆ ಟೆಸ್ಟನ್ನು ಯಾರು ಮಾಡಿಸ್ಕೊಳ್ಬೇಕು, ಯಾವ ಏಜಲ್ಲಿ ಮಾಡಿಸ್ಕೊಳ್ಳೋದು ಕರೆಕ್ಟ್ ಆಗುತ್ತೆ? ಅಂದರೆ ನಾವು ಮ್ಯಾರೇಜ್ ಆದಮೇಲೆ ಅಥವಾ ಏಜ್ ಅಂತ ಬಂದಾಗ್ಲೂ ಯಾವಾಗ ಮಾಡಿಸ್ಕೊಳ್ಳೋದು ರೈಟ್ ಟೈಮ್ ಅಂತ ಅನಿಸುತ್ತೆ ಮೇಡಮ್? ಮತ್ತು ಯಾರಿಗೆ ಈ ಥರ ಫಲವತ್ತತೆ ಟೆಸ್ಟನ್ನು ಮಾಡಲಾಗತ್ತೆ ಅಂತ ವೈದ್ಯಕೀಯವಾಗಿ ನೋಡೋದಾದರೆ? ಯೂಶ್ವಲಿ ಯಂಗ್ ವಯಸ್ಸಲ್ಲಿ ಯಾರಿಗೆ ಪೋಸ್ಟ್ಪೋನ್ ಮಾಡಬೇಕಂತ ಯೋಚಿಸ್ತಾ ಇರ್ತಾರೋ ಪ್ರೆಗ್ನೆನ್ಸಿಯನ್ನು, ಈಗಿನ ಕಾಲದಲ್ಲಿ ಎಲ್ಲರೂ ಲೇಟಾಗಿ ಫಸ್ಟ್ ಕರಿಯರ್ ಮೇಲೆ ಫೋಕಸ್ ತುಂಬ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಪೋಸ್ಟ್ಪೋನ್ ಮಾಡಬೇಕಂತ ಯೋಚಿಸ್ತಾ ಇರ್ತಿರ್ತಾರೆ. ಅದಕ್ಕೆ ನಾವು ಈ ಪೇಷಂಟ್ಸ್ ಏನು ಮಾಡಬೇಕಂತ ಹೇಳಿದ್ರೆ, ಡಾಕ್ಟರ್ ಹತ್ರ ಬಂದುಬಿಟ್ಟು ಅವ್ರದ್ದು ಓವೇರಿಯನ್ ಕೆಪಾಸಿಟಿ ಅಂದರೆ ಉತ್ಪನ್ನ ಮಾಡೋ ಶಕ್ತಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಬ್ಲಡ್ ಟೆಸ್ಟ್ ಮೂಲಕ ಅಥವಾ ಸ್ಕ್ಯಾನ್ ಮೂಲಕ ತಿಳಿದುಕೊಳ್ಬೋದು. ಹಾಗೆ ಜೆಂಟ್ಸು ಅವ್ರ ಸೆಮೆನ್ ಅನಾಲಿಸಿಸ್ ಅಲ್ಲಿ ಬೇರೆ ನಾರ್ಮಲ್ ಕ್ವಾಲಿಟಿ ಇದೆಯೋ ಅಥವಾ ಹೇಗಿದೆ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡ್ಕೊಳ್ಬೋದು. ಅದು ತುಂಬ ಸಿಂಪಲ್ ಟೆಸ್ಟ್. ಸೊ ಇದರಿಂದ ಒಂದು ಅಸೆಸ್ಮೆಂಟ್ ಬರುತ್ತೆ, ಓಕೆ ನಾವು ಮ್ಯಾರೇಜನ್ನು 5 years ಪೋಸ್ಟ್ಪೋನ್ ಮಾಡ್ಬೋದು ಅಂತ ಇದು ಮಾಡ್ಬೋದು. ಈಗ ಸಮ್ಟೈಮ್ಸ್ ಪೀಪಲ್ ಆದ್ರೂ ಪೋಸ್ಟ್ಪೋನ್ ಮಾಡಲಿಕ್ಕೆ ಬೇಕು ನನಗೆ, ದೇ ಕ್ಯಾನ್ ಫ್ರೀಸ್ ಮಾಡಿಡ್ಬೋದು ಅವ್ರ ಸಿಮೆಂಟ್ ಸ್ಯಾಂಪಲನ್ನು, ಅಥವಾ ಎಗ್ ಕಲೆಕ್ಷನ್ ಮಾಡಿಬಿಟ್ಟು ಫ್ರೀಸ್ ಮಾಡಿಡ್ಬೋದು. ತುಂಬಾನೇ ಡಿಲೇ ಆಗಿ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ. ಈಗ ಫಲವತ್ತತೆ ಟೆಸ್ಟ್ ಅಂತ ಹೇಳಿದ್ರೆ ನಮಗೆ ಅಂದರೆ ನಾವು ಟೆಸ್ಟ್ ಮಾಡಿಸೋದಕ್ಕಿಂತ ಮುಂಚಿತವಾಗಿ ನಾರ್ಮಲ್ ಆಗಿ ನಮ್ಗೆ ಏನಾದರೂ ಸೆನ್ಸ್ ಆಗುತ್ತಾ, ಅಂದರೆ ಲಕ್ಷಣ ಏನಾದರೂ ಇರುತ್ತಾ, ನಮಗೆ ಮೇ ಬಿ ಫಲವತ್ತತೆ ಸಮಸ್ಯೆ ಇರಬಹುದೇನೋ, ನಾವು ಈ ಟೆಸ್ಟ್ನ ಮಾಡಿಸ್ಕೊಳ್ಬೇಕೇನೋ ಅಂತ ಹೆಣ್ಮಕ್ಳಿಗೆ ಫೀಲ್ ಆಗೋ ಥರ ಅಥವಾ ಲಕ್ಷಣ ಏನಾದರೂ ಕಾಣಿಸ್ಕೊಳ್ಳುತ್ತಾ? ಇವಾಗ ಬೇರೆ ಕಾಯಿಲೆಗಳಿಗೆ ಹೋಲಿಸ್ಕೊಂಡಾಗ ಈ ಥರದ ಲಕ್ಷಣ ಇದೆ ಅಂತ ಹೇಳ್ತಾರಲ್ಲ, ಈ ಗರ್ಭಧಾರಣೆ ವಿಚಾರದಲ್ಲಿ ಏನಾದರೂ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತಾ ಮೇಡಮ್? ಇರ್ರೆಗ್ಯುಲರ್ ಸೈಕಲ್ಸ್ ಯಾವ್ದು ಪ್ರಾಬ್ಲಮ್ ಇರುತ್ತೆ ಅವಾಗ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಏನಾದರೂ ರಿಲೇಟೆಡ್ ಟು ಓವೇರಿಯನ್ ರಿಸರ್ವ್ ಅನ್ನು ಡಿಕ್ರೀಸ್ ಆಗ್ತಾ ಇದೆಯೋ, ಪ್ರೊಡಕ್ಷನ್ ಕೆಪಾಸಿಟಿ ಕಡಿಮೆ ಆಗ್ತಾ ಇದೆಯಾ ಅಂತ ಡಿಸೈಡ್ ಮಾಡಿ. ಪ್ರೀವಿಯಸ್ ಏನಾದರೂ ಓವೇರಿಯನ್ ಸರ್ಜರಿ ಆಗಿದೆ, ಡೆಫಿನೆಟ್ಲಿ ದೇರ್ ಇಸ್ ಅ ಪಾಸಿಬಿಲಿಟಿ ಅದಕ್ಕೆ ಏನಾದರೂ ಡ್ಯಾಮೇಜ್ ಆಗಿರ್ಬೋದು, ಆವಾಗಲೂ ಕೆಪಾಸಿಟಿ ಕಡಿಮೆ ಆಗುತ್ತೆ. ಸಣ್ಣ ವಯಸ್ಸಲ್ಲಿ ಯಾವ್ದಾದ್ರು ಸರ್ಜರಿ ಆದರೆ ನಮ್ಗೆ ಡೀಟೇಲ್ಸ್ ಇರಲ್ಲ, ಆ ಟೈಮಲ್ಲಿ ಏನು ವಿಷಯ ಅಂತ ತಿಳ್ಕೊಳ್ಬೇಕಾಗುತ್ತೆ. ಮತ್ತು ಇದು ಅಸೆಸ್ ಮಾಡೋದು ತುಂಬ ಸಿಂಪಲ್ ಟೆಸ್ಟ್. ಯಾವ ಸೈಕಲ್ಸಲ್ಲಿ ಯಾವ ಪಾರ್ಟಲ್ಲೂ ಅಂದರೆ ಇಮಿಡಿಯೇಟ್ಲಿ ಸೈಕಲ್ಸಲ್ಲಿ ಯಾವ ದಿನದಲ್ಲೂ ಟೆಸ್ಟ್ ಮಾಡ್ಕೊಳ್ಬೋದು. ಇದು ಈಸಿಯಾಗಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇರ್ರೆಗ್ಯುಲರ್ ಸೈಕಲ್ಸ್ ಇಸ್ ದಿ ಮೈನ್ ಸಿಂಪ್ಟಮ್. ಸೊ ಆ ಥರ ನಮಗೆ ಪ್ರಾಬ್ಲಮ್ ಇದೆ ಅಂತ ಮ್ಯಾರೇಜ್ಗಿಂತ ಮುಂಚೆನೇ ಕೆಲವರಿಗೆ ಆ ಥರ ಸಮಸ್ಯೆಗಳಿರುತ್ತೆ. ಸೊ ನಮ್ಮ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿದೆ ಅಥವಾ ಆ ಥರದ ಪ್ರಾಬ್ಲಮ್ ಇದೆ ಅಂತಂದಾಗ ನಾವು ಮ್ಯಾರೇಜ್ ಆಗ್ತಿದ್ದಂಗೆ ಒಂದು ಪ್ಲಾನಿಂಗ್ ಮಾಡ್ಕೊಳ್ಳೋದು ಅಥವಾ ಇಮಿಡಿಯೇಟ್ ಆಗಿ ಬೇಬಿ ಅಂತಂದ್ರೂ ಒನ್ಸ್ ಡಾಕ್ಟರ್ನ ಮೀಟ್ ಮಾಡೋದು ತುಂಬ ಅಡ್ವೈಸಬಲ್. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನಾನು ಮೊದಲೇ ಹೇಳ್ತಾ ಇದ್ದೆ, ಸ್ವಲ್ಪ ಈ ಮಕ್ಕಳಾಗ್ತಾ ಇಲ್ಲ ಅಥವಾ ಮಿಸ್ಕ್ಯಾರೇಜ್ ತುಂಬ ಆಗ್ತಾ ಇದೆ, ಅಬೋಷನ್ಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳೋರ ಸಂಖ್ಯೆ ಜಾಸ್ತಿ ಆಗಿದೆ. ಯಾವ ರೀಸನ್ನಿಂದ ಹಾಗಾಗ್ತಿರ್ಬೋದು? ಅಂದರೆ ಲೈಫ್ ಸ್ಟೈಲ್ ಕಾರಣ ಆಗಿರುತ್ತೋ ಅಥವಾ ತುಂಬ ಓವರ್ ಥಿಂಕಿಂಗ್ ಮಾಡೋದು ಅಥವಾ ಹೆವಿ ಬಾಡಿ ಇರುವಂಥದ್ದು, ಈ ಕಾರಣಕ್ಕಾಗ ಏನಕ್ಕೆ ಆಗ್ತಿರ್ಬೋದು ಅಂತ? ಈಗ ರಿಪೀಟೆಡ್ ಅಬೋಷನ್ಸ್ ಆಗೋ ಕಾರಣ ಒಂದಂತ ಹೇಳಿದ್ರೆ ಜೆನೆಟಿಕ್ ಕಾಸ್ ಇರ್ಬೋದು, ಸೆಕೆಂಡ್ ಅಂತ ಹೇಳಿದ್ರೆ ಅವ್ರ ಬಾಡಿಯಲ್ಲಿ ಇಮ್ಯೂನ್ ದೋಷ ಅಂತ ಒಂದಿರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಆಲ್ಸೋ ಕೆಲವೊಂದ್ಸಲ ರಿಪೀಟೆಡ್ ಅಬೋಷನ್ಗೆ ಕಾರಣ ಆಗುತ್ತೆ, ಬಟ್ ರಿಪೀಟೆಡ್ ಅಬೋಷನ್ ಅಲ್ಲ. ಗರ್ಭಕೋಶದ ಒಳಗಡೆ ಏನಾದರೂ ದೋಷ ಇದ್ದಿರ್ಬೋದು, ಅದು ಫಾರ್ಮೇಶನ್ ಸರಿ ಇಲ್ಲ ಅಂದ್ರೆ, ಗರ್ಭಕೋಶದಲ್ಲಿ ಏನಾದರೂ ಗಂಟಿರ್ಬೋದು, ಇನ್ಫೆಕ್ಷನ್ಸ್ ಇದ್ರೆ ಈ ಥರ ಒಂಥರ ರಿಪೀಟೆಡ್ ಅಬೋಷನ್ಸ್ ಪ್ರಾಬ್ಲಮ್ ಇದ್ದಿರುತ್ತೆ. ಅಥವಾ ಜೆನೆಟಿಕ್ ಪ್ರಾಬ್ಲಮ್, ಈಗ ಸ್ಪರ್ಮ್ ಕ್ವಾಲಿಟಿ ಜೆನೆಟಿಕಲಿ ಏನೋ ಕಾರಣದಿಂದಾಗಿ ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿಲ್ಲ, ಅದರಿಂದಾಗಿ ಈ ಥರ ರಿಪೀಟೆಡ್ ಅಬೋಷನ್ಸ್ ಪ್ರಾಬ್ಲಮ್ ಬರೋದು ಚಾನ್ಸು ಜಾಸ್ತಿ. ಸ್ಟ್ರೆಸ್ ಅಷ್ಟು ರಿಪೀಟೆಡ್ ಆಗಿ ಅಬೋಷನ್ಸ್ ಆಗಲ್ಲ ಸ್ಟ್ರೆಸ್ಸಿಂದಾಗಿ, ಬಟ್ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತೆ ಪ್ರೆಗ್ನೆನ್ಸಿ ಚಾನ್ಸ್ ಆಗಲಿಕ್ಕೆ, ಪ್ರೆಗ್ನೆನ್ಸಿ ರೇಟ್ ಬರಲಿಕ್ಕೆ. ಓಕೆ, ಈಗ ನೀವು ಹೇಳ್ತಾ ಇದ್ರಿ, ಈಗ ನಾವು ಫಲವತ್ತತೆ ಟೆಸ್ಟ್ ಮಾಡಿಸೋದಾಗಿರ್ಬೋದು, ಅದಕ್ಕೆ ಒಂದು ಏಜ್ 35+ ಆಗ್ತಿದೆ ಅಂತ ಅಂದಾಗ ಒಂದು ಜಾಸ್ತಿ ಟೈಮ್ ಕೊಡಲ್ಲ, 6 months ಅಷ್ಟೇ ಅಂತ ಹೇಳ್ತಾ ಇದ್ರಿ. ನಾವು ಅದು ಸಹಜವಾಗಿ ಗರ್ಭಧಾರಣೆಗೆ ಆ ಏಜ್ ಕೂಡ ನಾವು ಕೌಂಟ್ ಮಾಡ್ತೀವಿ. ಸೊ ಈಗ ನಾವು IVF ಅಥವಾ ಕೃತಕ ಪ್ರೆಗ್ನೆನ್ಸಿ ಅಂತ ಬಂದಾಗ ಕೆಲವ್ರಿಗೆ ಅನಿಸ್ತಾ ಇರುತ್ತೆ 50+ ನಾವು ಮಾಡ್ಕೊಳ್ಬಹುದಾ? ಹಾಗಾದರೆ ಈಗ IVF ಮಾಡಿಸ್ಕೊಳ್ತೀವಿ ಅಂತ ಅಂದ್ರೂ 55, 50+ ಕೂಡ ಇಲ್ಲಿವರೆಗೂ ನಾವು ವೆಯ್ಟ್ ಮಾಡಿದ್ವಿ ಅಥವಾ ನಮಗೆ ಅವಾಗ
IVF ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ನಾವು ಮಾಡಿಸ್ಕೊಳ್ಳೋದು ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ವಿ. ಸೊ ನಮಗೆ ಈಗ ಅನಿಸ್ತಾ ಇದೆ ಮಾಡ್ಕೋಬೇಕು ಅಂತ. ಸೊ ರೈಟ್ ಟೈಮ್, ಈಗ ನ್ಯಾಚುರಲ್ ಆಗಿ ಅಲ್ಲದೇನೆ ರೈಟ್ ಟೈಮ್ ಅಂತ ಬಂದಾಗ IVF ಆಗಿರ್ಬೋದು, ಈ ಸಂತಾನೋತ್ಪತ್ತಿ ಚಿಕಿತ್ಸೆ ಅನ್ನೋದು ಏನಿದೆ ಅದನ್ನು ಯಾವ ಏಜಲ್ಲಿ ಮಾಡ್ಕೊಳ್ಬೇಕಾಗತ್ತೆ, ಯಾರಿಗೆ ಮಾಡ್ತಾರೆ ಅಂತ ಮ್ಯಾಮ್? ಯೂಶ್ವಲಿ ಸಿಂಪಲ್ ಟೆಕ್ನಿಕ್ಸ್, ಹೈಯರ್ ಟೆಕ್ನಿಕ್ಸು. ಅದೇನು ವಯಸ್ಸಾದ್ಮೇಲೆ ಮಾಡಬೇಕಂತೂ ಆ ಥರ ಏನು ಸಿಚುವೇಶನ್ ಇಲ್ಲ. ಓಕೆ. ನಾವು ಡಿಸೈಡ್ ಮಾಡೋದು ಓವೇರಿಯನ್ ಕೆಪಾಸಿಟಿ ಯಾವ ರೀತಿ ಇದೆ, ಸ್ಪರ್ಮ್ ಕ್ವಾಲಿಟಿ ಯಾವ ರೀತಿ ಇದೆ, ಗರ್ಭಕೋಶದಲ್ಲಿ ಏನಾದರೂ ನಾಳೆಗಳು ಬ್ಲಾಕ್ ಆಗಿದೆಯೋ ಅದರಿಂದ ನಾವು ಡಿಸೈಡ್ ಮಾಡ್ತೇವೆ ಯಾವ ರೀತಿ ಟ್ರೀಟ್ಮೆಂಟ್ ಅಪ್ಲೈ ಮಾಡ್ಬೇಕಂತ ಹೇಳ್ಬಿಟ್ಟು. ಬಟ್ ಏನಂತ ಹೇಳಿದ್ರೆ ಇದರಲ್ಲಿ ಯಂಗ್ ವಯಸ್ಸು ಇರ್ಬೇಕಾದ್ರೆ ನಾವು 1 ವರ್ಷ ಟೈಮ್ ಕೊಡ್ತೇವೆ. ಬಟ್ ಏಜ್ 35 ಇಯರ್ಸ್ ಮೀರಿದ ಮೇಲೆ ಎಗ್ ಪ್ರೊಡಕ್ಷನ್ ಕೆಪಾಸಿಟಿ ಕಡಿಮೆ ಆದ ಕಾರಣ ಸೊ ನಾವು ತುಂಬಾ ಟೈಮ್ ಕೊಡಲ್ಲ. ಬೇಗ ಹೈಯರ್ ಲೆವೆಲ್ ಟ್ರೀಟ್ಮೆಂಟ್ಗೆ ಹೋಗ್ಲಿಕ್ಕೆ ಹೇಳ್ತೇವೆ. IUI ಮಾಡಬೇಕು, IVF ಮಾಡಬೇಕು ಅಥವಾ IVF ICSI ಅಂತ ಹೇಳ್ತೇವೆ. ಸೊ ಹೈಯರ್ ಲೆವೆಲ್ ಟ್ರೀಟ್ಮೆಂಟ್ ಹೋಗ್ಲಿಕ್ಕೆ ಹೇಳ್ತೇವೆ. ಸೊ ಅದು ನಾವು ಡಿಸೈಡ್ ಮಾಡ್ತೇವೆ. ಅದು ಒಂದು ಟೆಕ್ನಿಕ್ ವರ್ಕ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಬೇರೆ ಟೆಕ್ನಿಕ್ ವರ್ಕ್ ಆಗುತ್ತೆ ಏನಂತ ಹೇಳ್ಬಿಟ್ಟು. ಬಟ್ ಲಾ ಪ್ರಕಾರ 50 ಇಯರ್ಸ್ ಮೇಲೆ ಲೇಡೀಸಿಗೆ, 55 ಇಯರ್ಸ್ ಮೇಲೆ ನಾವು IVF ಯಾವ ಥರ ಫರ್ಟಿಲಿಟಿ ಟ್ರೀಟ್ಮೆಂಟ್ ಆಫರ್ ಮಾಡೋದಿಲ್ಲ. 50 ಇಯರ್ಸ್ ಕೆಳಗಡೆ ಇರಬೇಕಾಗುತ್ತೆ. ಲಾ ಇದೆ. 50 ಇಯರ್ಸ್ ಕೆಳಗಡೆ ಫಾರ್ ಲೇಡೀಸ್, ಮತ್ತೆ ಜೆಂಟ್ಸಿಗೆ 55 ಇಯರ್ಸ್ ಆಗಿರಬೇಕು ಟು ಈ IVF ಅಥವಾ ಯಾವ್ದಾದ್ರು ಫರ್ಟಿಲಿಟಿ ಸರ್ವಿಸಸ್ ಆಫರ್ ಮಾಡಬೇಕಾದ್ರೆ. ಓಕೆ. ಎಸ್ ಮ್ಯಾಮ್, ಈ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೋಬಿಡ್ತೀನಿ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ಆದಮೇಲೆ. ವೆಲ್ಕಮ್ ಬ್ಯಾಕ್. ಈಗ ನಮ್ಮ ಜೊತೆಗೆ ಇನ್ನೊಬ್ರು ಡಾಕ್ಟರ್ ಜಾಯ್ನ್ ಆಗಿದ್ದಾರೆ, ಶ್ವೇತಾ ಅಂತ. ಹಲೋ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್, ಫಸ್ಟಿಗೆ ಒಬ್ರು ಕಾಲರ್ ಇದ್ದಾರೆ, ನೀವೇ ಟ್ರೀಟ್ ಮಾಡಿದವರು, ಅವ್ರನ್ನ ಮಾತಾಡಿಸ್ಬಿಡೋಣ. ನಮಸ್ತೆ ಪ್ರತಿಭಾ ಅವರೇ. ನಮಸ್ತೆ ಮ್ಯಾಮ್. ಪ್ರತಿಭಾ ಅವರೇ, ನಿಮಗೆ ಟ್ರೀಟ್ ಮಾಡಿದಂಥ ಡಾಕ್ಟರ್ ಶ್ವೇತಾ ಅವರು ನಮ್ಮ ಜೊತೆಗೆ ಇದ್ದಾರೆ. ಮಾತಾಡಿ, ಏನು ಹೇಳಬೇಕು ಅನಿಸ್ತಿದೆ, ಹೇಗೆ ನಡೀತು ಪ್ರೊಸೀಜರ್ಗಳೆಲ್ಲ, ಈಗ ಯಾವ ಥರ, ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ಶ್ವೇತಾ ಮ್ಯಾಮ್ ಇದ್ದಾರೆ ಮ್ಯಾಮ್ ಅಲ್ಲೇ? ಇದ್ದಾರೆ, ಮಾತಾಡಿ. ನಮಸ್ತೆ ಮ್ಯಾಮ್. ಶ್ವೇತಾ ಮ್ಯಾಮ್. ನಮಸ್ತೆ ಪ್ರತಿಭಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಮ್ಯಾಮ್? ನಾವು ಚೆನ್ನಾಗಿದ್ದೀವಿ. ಸೊ ಹೇಗೆ ನಡೀತಾ ಇದೆ ನಿಮ್ಮದು ಪ್ರೆಗ್ನೆನ್ಸಿ ಜರ್ನಿ? ಚೆನ್ನಾಗಾಗಿದೆ ಮ್ಯಾಮ್, ಏನು ಪ್ರಾಬ್ಲಮ್ ಏನಿಲ್ಲ. 5 ಮಂತ್ ಆಯ್ತು ಇವಾಗ. ಯಾ, ವೆರಿ ನೈಸ್ ಟು ನೋ ಪ್ರತಿಭಾ ಅವರೇ. ಥ್ಯಾಂಕ್ ಯು ಮ್ಯಾಮ್. ನಿಮಗೆ ಹೇಗೆ ಅನ್ನಿಸ್ತು ಟ್ರೀಟ್ಮೆಂಟ್ ತಗೊಂಡು ಅಂತ ಹೇಳ್ತೀರಾ? ತುಂಬಾ ಚೆನ್ನಾಗಿ ಅನಿಸ್ತು. ಅದೇ ನನ್ನ ಮದುವೆ ಆಗಿ 7 ವರ್ಷ ಆಗಿತ್ತು. ಅದೇ ಯೂಟ್ಯೂಬಲ್ಲಿ ನೋಡಿ ಬಂದಿದ್ದೆ ಗರ್ಭಗುಡಿಗೆ. ಬಂದಾದ್ಮೇಲೆ ತುಂಬಾ ಚೆನ್ನಾಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು. ಫಸ್ಟಿಗೆ ಕಾವ್ಯ ಮ್ಯಾಮ್ ಮಾಡಿದ್ರು, ಆಮೇಲೆ ಟ್ರಾನ್ಸ್ಫರ್ ಎಲ್ಲ ಇವರು ಶ್ವೇತಾ ಮ್ಯಾಮ್ ಮಾಡಿದ್ರು. ತುಂಬಾ ಚೆನ್ನಾಗೆಲ್ಲ ಅದು ಸಕ್ಸಸ್ ಆಯ್ತು. ಇವಾಗ ಆಗಿದೆ, 5 ಮಂತ್ ಆಗಿದೆ. ಓಕೆ. ಪ್ರತಿಭಾ ಅವರೇ, ಬೇಬಿ ಮತ್ತೆ ನೀವು ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ಎಲ್ಲ ಚೆನ್ನಾಗಿದೆ, ಏನ್ ತೊಂದ್ರೆ ಏನಿಲ್ಲ. ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಅಥವಾ ಭಯ ಇರುತ್ತೆ, ಹೆಂಗ್ ಟ್ರೀಟ್ಮೆಂಟ್ ತಗೊಳ್ಳೋದು, ನಾವು ತಗೋಬಹುದಾ ಅಂತ. ಸೊ ನೀವೇನ್ ಹೇಳ್ತೀರಾ? ಆರಾಮಲ್ಲಿ ತಗೋಬಹುದು ಮ್ಯಾಮ್, ಏನು ತೊಂದ್ರೆ ಇಲ್ಲ. ಕನ್ಫ್ಯೂಸ್ ಏನು ಬೇಡ. ಓಕೆ, ಥ್ಯಾಂಕ್ ಯು ಪ್ರತಿಭಾ ಅವರ TV5 ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್ ಮ್ಯಾಮ್, ನೀವೇ ಟ್ರೀಟ್ಮೆಂಟ್ ಮಾಡಿದವರು ಮಾತಾಡ್ತಾ ಇದ್ರು. ಸೊ ಅವರ ಮಾತಿನಲ್ಲೇ ಗೊತ್ತಾಗ್ತಿತ್ತು ಅವ್ರಿಗೊಂದು ಖುಷಿ ಇದೆ ಅಂತ ಅಂದ್ಬಿಟ್ಟು. ಈಗ ನಾವು IVF ಅಥವಾ ಈ ಥರದ ಟ್ರೀಟ್ಮೆಂಟ್, ಕೃತಕವಾಗಿ ಮಗು ಹೆರುವಂಥದ್ದು, ಆ ಥರದ್ದು ಟ್ರೀಟ್ಮೆಂಟ್ ಅಂತ ಬಂದಾಗ, ಸೊ ಈಗಿನ ಜನ್ರೇಷನ್ ಅವರೇ ಆದರೆ ಕೆಲವರು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಮೇ ಬಿ ಇದು ಏಜ್ಡ್ ಆದಮೇಲೆ ಅಂತ ಅನಿಸುತ್ತೆ, ನಮಗಲ್ಲ ಅಂತ ಅನಿಸುತ್ತೆ ಅಂತ ಕೆಲವ್ರು ಯೋಚನೆ ಮಾಡ್ತಾ ಇರ್ತಾರೆ. ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟು ನಮ್ಮ ಕೈಲಿ ಇನ್ನೇನು ಆಗೋದಿಲ್ಲ, 40 ರೀಚ್ ಆಗ್ತಿದ್ದೀವಿ ಅಂತ ಅಂದಮೇಲೆ ಈ ಟ್ರೀಟ್ಮೆಂಟ್ ಶುರು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಎಕ್ಸಾಕ್ಟಾಗಿ ಈ ಟ್ರೀಟ್ಮೆಂಟ್ ಅಂತ ಬಂದಾಗ ಯಾವ ಏಜ್ ಕರೆಕ್ಟಾಗಿ ಟ್ರೈ ಮಾಡ್ಬೋದು? ನಮಗೀಗ 30 ಇದೆ, ಮದುವೆ ಆಗಿ ಆಲ್ರೆಡಿ 2 ಇಯರ್ಸ್ ಆಗಿದೆ, ಬೇಬಿ ಆಗ್ತಾ ಇಲ್ಲ, ಸೊ ನಾವು ಫಲವತ್ತತೆಯನ್ನು ಚೆಕ್ ಮಾಡಿಸ್ಕೋಬೇಕು, ಆಮೇಲೆ ಇದಕ್ಕೆ ಹೋಗ್ಬೋದು, ಆ ಥರ ಇದೆಯಾ? ಅಂದರೆ ಚಿಕ್ಕ ಏಜಲ್ಲೂ ಕೂಡ ಇದನ್ನು ಮಾಡಿಸ್ಕೊಳ್ಬೋದಾ? ಮಾಡಿಸ್ಕೊಂಡವ್ರು ಇದ್ದಾರಾ? ಡೆಫಿನೆಟ್ಲಿ. ಇವಾಗ IVF ಬಗ್ಗೆ ಅಥವಾ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಬಗ್ಗೆ ಜನರಲ್ಲಿ ಇನ್ನೂ ತಪ್ಪು ಕಲ್ಪನೆಗಳು ತುಂಬ ಇದೆ. ಓಕೆನಾ? ಸೊ ನಾವು ಹೇಗೆ ಬೇರೆ ಟೆಕ್ನಾಲಜೀಸ್, ಬೇರೆ ಕಾಯಿಲೆಗಳಿಗೆ ಟೆಕ್ನಾಲಜಿ ಅಳವಡಿಸ್ಕೊಂಡಿದ್ದೀವಿ, ಹಾಗೇನೆ IVFನು ಒಂದು ಸೈನ್ಸ್, ಅದನ್ನು ತುಂಬ ಅಡ್ವಾನ್ಸ್ ಆಗಿದೆ ಇವಾಗ. ಸೊ ಅದನ್ನ ಸೈನ್ಸ್ ಅಂತ ಟ್ರೀಟ್ ಮಾಡಬೇಕು. ಅದನ್ನ ಬಿಟ್ಟು ಕೆಲವೊಬ್ರು ಅದು ಲ್ಯಾಬಲ್ಲಿ ಗ್ರೋ ಆಗಿರೋದು, ದಟ್ ಈಸ್ ಆರ್ಟಿಫಿಷಿಯಲ್, ಅದು ನ್ಯಾಚುರಲ್ ಅಲ್ಲ, ಆ ಥರ ಎಲ್ಲ ಅನ್ಕೊಳ್ತಾರೆ. ಬಟ್ ಕೆಲವೊಬ್ಬರಿಗೆ ತುಂಬ ವೆರಿ ಕರೆಕ್ಟೇಬಲ್ ಪ್ರಾಬ್ಲಮ್ಸ್ ಇರುತ್ತೆ. ಆ ಥರ ಇರೋರಿಗೆ ತುಂಬ ಸಿಂಪಲ್ ಟ್ರೀಟ್ಮೆಂಟ್ಸಲ್ಲೇ ಆಗಿಬಿಡುತ್ತೆ. ಕೆಲವೊಬ್ಬರಿಗೆ
ಈ ಥರ ಟ್ಯೂಬಲ್ ಫ್ಯಾಕ್ಟರ್ ಗರ್ಭನಾಳಗಳು ಬ್ಲಾಕ್ ಇರೋದು ಅಥವಾ ಪುರುಷರಲ್ಲಿ ಅಜೂಸ್ಪರ್ಮಿಯಾ ಅಂತ ಹೇಳ್ತೀವಿ, ವೀರ್ಯಾಣು ಪರೀಕ್ಷೆಯಲ್ಲಿ ವೀರ್ಯ ಇಲ್ಲ ಅಂತ ಬರೋದು, ಈ ಥರ ಇರೋರಿಗೆ ಡೈರೆಕ್ಟಾಗಿ IVF ಟ್ರೀಟ್ಮೆಂಟೇ ಬೇಕಾಗುತ್ತೆ. ಅವರು 25 ಇಯರ್ಸ್ಗೆ ನಮ್ಮ ಹತ್ರ ಬರಲಿ ಅಥವಾ 40 ಇಯರ್ಸಲ್ಲಿ ಬರಲಿ, ದ ಟ್ರೀಟ್ಮೆಂಟ್ ಈಸ್ ಸೇಮ್. ಬಟ್ ಇಲ್ಲಿ ಡಿಫ್ರೆನ್ಸ್ ಏನು ಅಂದರೆ ನಮ್ಗೆ ಯಾವಾಗ ಏಜ್ ಕಡಿಮೆ ಇರುತ್ತೆ, ಮಹಿಳೆಯರದ್ದು ಪುರುಷರದ್ದು ಏಜ್ಗೆ ಯಾವಾಗ ಕಡಿಮೆ ಇರುತ್ತೋ ಆವಾಗ ನಮ್ಗೆ IVF ಅಲ್ಲೂ ಕೂಡ ಸಕ್ಸಸ್ ರೇಟ್ಸ್ ತುಂಬ ಜಾಸ್ತಿ ಇರುತ್ತೆ. ಓಕೆ, ದಟ್ ಇಸ್ ವೈ ಏಜ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಏನು ಹೇಳ್ತೀವಿ ಅಂದರೆ ಏಜ್ ಬೇಗ ನೀವು ಬರಬೇಕು ಅಂತಲೇ ಹೇಳ್ತೀವಿ. ಸೊ ಆವಾಗ ನಾವು ಸಿಂಪಲ್ ಟ್ರೀಟ್ಮೆಂಟ್ ಕೊಡಲಿ, IUI ಟ್ರೀಟ್ಮೆಂಟ್ ಕೊಡಲಿ ಅಥವಾ IVF ಟ್ರೀಟ್ಮೆಂಟ್ ಕೊಡಲಿ, ಎಲ್ಲದರಲ್ಲೂ ಸಕ್ಸಸ್ ರೇಟ್ಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಈಗ ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತಾ ಇದ್ರಿ, IVF ಆಗಿರ್ಬೋದು ಅಥವಾ ಬೇರೆ ಬೇರೆ ಟ್ರೀಟ್ಮೆಂಟ್ ಕೂಡ ಇದೆ, IUI ಹಾಗೇನೆ ICSI ಈ ಥರದ್ದೆಲ್ಲ ಟ್ರೀಟ್ಮೆಂಟ್ಗಳಿಗಿದೆ ಅಂತ. ಸೊ ಮೆಡಿಕಲಿ ಇದ್ರ ಬಗ್ಗೆ ಗೊತ್ತಿರೋರಿಗೆ ಏನು ವ್ಯತ್ಯಾಸ ಇರುತ್ತೆ, ಏನು ಚೇಂಜಸ್ ಇರುತ್ತೆ, ಯಾರಿಗೆ ಅದು ಸೂಕ್ತ ಅಂತ ಗೊತ್ತಾಗುತ್ತೆ. ಸೊ ಜನರಲ್ ಆಗಿ ಎಲ್ರಿಗೂ ಗೊತ್ತಿರೋದು IVF ಒಂದೇ, ಬಟ್ ಇದರಲ್ಲಿ ವೇರಿಯೇಷನ್ಸ್ ಏನು, ಯಾರ್ಯಾರಿಗೆ ಯಾವ್ಯಾವ ಟ್ರೀಟ್ಮೆಂಟ್ ಸೂಕ್ತ ಅಂತ ಹೇಗೆ ಡಿಸೈಡ್ ಮಾಡ್ತಾರೆ, ಯಾರಿಗೆ ಇದು ಸೂಕ್ತ ಆಗುತ್ತೆ ಅಂತ ಹೇಗೆ ಡಿಸೈಡ್ ಆಗುತ್ತೆ ಅಂತ ಮ್ಯಾಮ್? ಓಕೆ, ಸೊ ಇವಾಗ ಬರೋರು ಎಲ್ಲರಿಗೂ IVF ಬೇಕು ಅಂತ ಇರಲ್ಲ. ಸೊ IVF ಸೆಂಟರ್ ಅಂದ ತಕ್ಷಣ ಎಲ್ಲರೂ ಇಲ್ಲಿ ಬರೀ IVF ಮಾತ್ರ ಮಾಡ್ತಾರೆ ಅಂತ ಅಂದ್ಕೊಳ್ತಾರೆ. ಬಟ್ ನಾವು ಒಂದು ದಂಪತಿಗಳು ನಮ್ಮ ಹತ್ರ ಬಂದಾಗ ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಇದೆ ಅಂತ ಫಸ್ಟ್ ನಾವು ಇವ್ಯಾಲ್ಯೂಯೇಷನ್ ಮಾಡಿ ತಿಳ್ಕೊಳ್ತೀವಿ. ಕರೆಕ್ಟ್. ಅವ್ರಿಗೆ ಯಾವ ಥರ ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ತಿಳ್ಕೊಂಡು ಅವ್ರಿಗೆ ಒಂದು ಟ್ರೀಟ್ಮೆಂಟ್ ಪ್ಲ್ಯಾನ್ನ ನಾವು ಫಾರ್ಮುಲೇಟ್ ಮಾಡ್ತೀವಿ. ಇವಾಗ ಏನು ಪ್ರಾಬ್ಲಮ್ ಗೊತ್ತಾಗದೇ ಇರೋದು, ಫಾರ್ ಎಕ್ಸಾಂಪಲ್ ಸೈಕಲ್ಸ್ ಎಲ್ಲ ಅವ್ರಿಗೆ ರೆಗ್ಯುಲರ್ ಇರುತ್ತೆ, ಅವ್ರ ಗರ್ಭನಾಳಗಳು ಓಪನ್ ಇರುತ್ತೆ, ಪುರುಷರಲ್ಲಿ ವೀರ್ಯಾಣು ಪರೀಕ್ಷೆ ಕೂಡ ಎಲ್ಲ ನಾರ್ಮಲ್ ಇರುತ್ತೆ, ಆದರೂ ಅವ್ರಿಗೆ ಆಗ್ತಾ ಇರಲ್ಲ. ಆವಾಗ ನಾವು ಇದರ ಸಿಂಪಲ್ ಟ್ರೀಟ್ಮೆಂಟ್ ಅವ್ರ IUI ಅಂದರೆ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತ ಮಾಡ್ತೀವಿ. ಅದರಲ್ಲಿ ನಾವು ಎಕ್ಸಾಕ್ಟ್ಲಿ ಮಹಿಳೆಯರಲ್ಲಿ ಯಾವಾಗ ಅಂಡಾಶಯದಿಂದ ಎಗ್ ಬಿಡುಗಡೆ ಆಗುತ್ತೋ ಆವಾಗ ನಾವು ಪುರುಷರಿಂದ ಒಂದು ಅವ್ರ ಹಸ್ಬೆಂಡ್ ಸ್ಯಾಂಪಲ್ ತಗೊಂಡು ಅದನ್ನು ಪ್ರೊಸೆಸ್ ಮಾಡಿ ಯಾವುದು ಚೆನ್ನಾಗಿರೋದು ವೀರ್ಯ, ಚಲನ ಶಕ್ತಿ ಚೆನ್ನಾಗಿರೋದು, ಕೌಂಟ್ ಚೆನ್ನಾಗಿರೋ ಆ ಸ್ಯಾಂಪಲ್ನ ನಾವು ಡೈರೆಕ್ಟಾಗಿ ಗರ್ಭಕೋಶದ ಒಳಗಡೆ ಇಂಜೆಕ್ಟ್ ಮಾಡ್ತೀವಿ. ಸೊ ನಾವು ಆ ಎಕ್ಸಾಕ್ಟ್ ಟೈಮಲ್ಲಿ ಇನ್ಸೆಮಿನೇಟ್ ಮಾಡೋದ್ರಿಂದ ಅದರಲ್ಲಿ ನ್ಯಾಚುರಲ್ಗಿಂತ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಅದನ್ನು ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಥವಾ IUI ಅಂತ ಹೇಳ್ತೀವಿ. ಹಾಗೆ IVF ಯಾವಾಗ ಮಾಡ್ತೀವಿ ಅಂದರೆ ಏನಾದರೂ ನೋನ್ ರೀಸನ್, ಫಾರ್ ಎಕ್ಸಾಂಪಲ್ ಗರ್ಭನಾಳಗಳು ಬ್ಲಾಕ್ ಇರೋದು ಅಥವಾ ಪುರುಷರಲ್ಲಿ ಕೌಂಟ್ ತುಂಬ ಕಡಿಮೆ ಇರೋದು, ಆ ಥರ ಇರುವಾಗ ನಾವು IVFಗೆ ಹೋಗ್ತೀವಿ. IVF ಮತ್ತು ICSI ನಡುವಿನ ಡಿಫ್ರೆನ್ಸ್ ಹೇಳಬೇಕು ಅಂದರೆ IVF ಅಲ್ಲಿ ನಾವು ಅಂಡಾಶಯದಿಂದ ಎಗ್ಸ್ನ ತೆಗೆದುಬಿಟ್ಟು ಯಾವ್ದು ಮ್ಯಾಚೂರ್ ಎಗ್ ಇರುತ್ತೋ ಅದನ್ನು ನಾವು ವೀರ್ಯಾಣು ಸ್ಯಾಂಪಲ್ ಜೊತೆಗೆ ಇನ್ಕ್ಯುಬೇಟ್ ಮಾಡ್ತೀವಿ. ಅದು ಹೇಗೆ ನಮ್ಮ ಬಾಡಿಯಲ್ಲಿ ಫರ್ಟಿಲೈಸ್ ಮಾಡುತ್ತಲ್ಲ ಹಾಗೇನೆ ತಾನಾಗೆ ಹೋಗ್ಬಿಟ್ಟು ಫರ್ಟಿಲೈಸ್ ಮಾಡುತ್ತೆ ಸ್ಪರ್ಮ್. ಬಟ್ ICSI ಏನಂದರೆ ನಾವು ತುಂಬ ಸಿವಿಯರ್ ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ, ಕೌಂಟ್ ತೀರಾ ಕಡಿಮೆ ಇರೋದು ಅಥವಾ ಚಲನ ಶಕ್ತಿ ತೀರಾ ಕಡಿಮೆ ಇರೋದು, ಅವ್ರಿಗೆ ಈ ICSI ಅನ್ನೋದು ಒಂದು ವರದಾನದ ಥರ. ನಾವು ಡೈರೆಕ್ಟಾಗಿ ಒಂದು ಮೆಚೂರ್ ಎಗ್ಗಿಗೆ ಮ್ಯಾನ್ಯುವಲ್ ಆಗಿ ಒಂದು ಚೆನ್ನಾಗಿರೋ ಸ್ಪರ್ಮ್ನ ಇಂಜೆಕ್ಟ್ ಮಾಡ್ತೀವಿ. ಅದನ್ನು ICSI ಆರ್ ICSI ಅಂತ ಹೇಳ್ತೀವಿ. ಸೊ ಇದು ಒಂದು ಅಡ್ವಾನ್ಸ್ ಟ್ರೀಟ್ಮೆಂಟ್, ಅದನ್ನು ನಾವು ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಎಲ್ಲರೂ ತುಂಬ ಜನ ಸಿವಿಯರ್ ಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಇರೋರು ಇದರಿಂದ ಹೆಲ್ಪ್ ಪಡ್ಕೊಂಡು ಒಂದು ಮಗುವನ್ನು ಪಡ್ಕೊಂಡಿದ್ದಾರೆ. ಸೊ ಆಲ್ ದೀಸ್ ಟ್ರೀಟ್ಮೆಂಟ್ಸ್ ನಾವು ಮಾಡ್ತಾ ಇದ್ದೀವಿ, ಅದರಲ್ಲಿ ಸಕ್ಸಸ್ಸು ನೋಡ್ತಾ ಇದ್ದೀವಿ. ಮ್ಯಾಮ್, ಸಾಮಾನ್ಯವಾಗಿ ಒಂದು ಟ್ರೀಟ್ಮೆಂಟ್ ಅಂತ ಬಂದಾಗ ಅಂದರೆ ಬೇರೆದಕ್ಕೆ ನಾವು ಹೋಲಿಸ್ಕೊಂಡಾಗ ಒಂದು 6 ಮಂತ್ ಕೋರ್ಸು, 3 ಮಂತ್ಸ್ ಕೋರ್ಸು ಅಂತೆಲ್ಲ ಹೇಳೋದನ್ನ ನಾವು ಕೇಳಿಸ್ಕೊಂಡಿರ್ತೀವಿ. ಈ ಟ್ಯಾಬ್ಲೆಟ್ನ ಒಂದು 3 ಮಂತ್ಸ್ ತಗೊಳ್ಳಿ, 6 ಮಂತ್ಸ್ ತಗೊಳ್ಳಿ ಅಂತ. ಈ IVF ಆಗಿರ್ಬೋದು, ಈ ಕೃತಕ ಗರ್ಭಧಾರಣೆ ಅಂತ ವಿಚಾರ ಬಂದಾಗ ನೀವು ಯಾವುದೇ ಥರದ ಟ್ರೀಟ್ಮೆಂಟ್ ಆದ್ರೂ ಎಲ್ರಿಗೂ ಪ್ರಶ್ನೆ ಇರುತ್ತೆ, ಕುತೂಹಲ ಇರುತ್ತೆ. ನಾವು ಎಷ್ಟು ದಿನಗಳ ಕಾಲ ತಗೋಬೇಕು, ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು, ಎಷ್ಟು ತಿಂಗಳುಗಳ ಕಾಲ, ಒನ್ಸ್ ನಾವು ಈ ಪ್ರಕ್ರಿಯೆ ಪ್ರಾರಂಭ ಆಯಿತು, IVF ಆಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು, ಪ್ರಕ್ರಿಯೆ ಪ್ರಾರಂಭ ಆಯಿತು ಅಂತಂದರೆ ಎಷ್ಟು ದಿನಗಳವರೆಗೂ ನಾವು ಕಾಯಬೇಕಾಗತ್ತೆ ಅನ್ನೋದು ಕೆಲವು ಪ್ರಶ್ನೆ ಇರುತ್ತೆ. ವರ್ಷ ಆಗ್ಬಿಡತ್ತಾ, 3 ವರ್ಷ ಆಗ್ಬಿಡತ್ತಾ, 4 ವರ್ಷ ಆಗ್ಬಿಡತ್ತಾ, ಅಥವಾ ನಮಗೆ ಟ್ರೀಟ್ಮೆಂಟ್ ತಗೊಂಡು ಒಂದೆರಡು 2 ಮಂತ್ಸಿಗೆ ಕನ್ಫರ್ಮೇಷನ್ ಸಿಕ್ಬಿಡತ್ತಾ ಅಂತ. ಸೊ ಆ ಟ್ರೀಟ್ಮೆಂಟ್ ಪ್ರಕ್ರಿಯೆ ಮತ್ತು ಟೈಮಿಂಗ್ಸ್ ಬಗ್ಗೆ ಹೇಳೋದಾದ್ರೆ ಮ್ಯಾಮ್? ನಾವು ಯೂಶ್ವಲಿ ಟ್ರೈ ಮಾಡ್ತಾ ಇರಬೇಕಾದ್ರೆ ಅಸಿಸ್ಟೆಡ್ ಮೆಥಡ್ಸ್ ಯಾವುದು ಯೂಸ್ ಮಾಡ್ತೇವೆ. ನಾವು ಎಗ್ಗನ್ನು ಯಾವ ಟೈಮಲ್ಲಿ ರಿಲೀಸ್ ಆಗುತ್ತೆ ಟ್ರ್ಯಾಕಿಂಗ್ ಮಾಡ್ತೇವೆ, ಮತ್ತು ನ್ಯಾಚುರಲ್ ಆಗಿ ಕಾಂಟ್ಯಾಕ್ಟ್ ಇಡ್ಲಿಕ್ಕೆ ಹೇಳ್ತೇವೆ. ಈ ಥರ ಟೆಕ್ನಿಕ್ ಒಂದು 3 to 4 ಸೈಕಲ್ಸ್ ಟ್ರೈ ಮಾಡ್ಲಿಕ್ಕೆ ಹೇಳ್ತೇವೆ. ಅದರ ವರ್ಕೌಟ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಟೆಕ್ನಿಕ್ ನಾವು ಹೋಗೋದು IUI. ಅದು ಹಸ್ಬೆಂಡಿಂದು ವೀರ್ಯನ ತೊಗೊಂಡ್ಬಿಟ್ಟು ಪ್ರೋಸೆಸ್ ಮಾಡಿ ಯೂಟ್ರಸ್ ಒಳಗಡೆ ಇರ್ತೇವೆ. ಸೊ ಈ ಟೆಕ್ನಿಕ್ ಆಲ್ಸೋ 2 to 3 ಸೈಕಲ್ಸಲ್ಲಿ ವರ್ಕೌಟ್ ಆಗಬೇಕು. ಇದು ವರ್ಕೌಟ್ ಆಗಲಿಲ್ಲ ಅಂದರೆ ವಿ ಥಿಂಕ್ ಏನೋ ಡೀಪರ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಅದರ ನಂತರ ಆ ಪೇಷಂಟ್ಸ್ಗಳಿಗೆ IVF ಟೆಕ್ನಿಕ್ ಹೋಗ್ಲಿಕ್ಕೆ ಹೇಳ್ತೇವೆ. ಅದು IVF ಅಲ್ಲಿ
ವೀರ್ಯಲ್ಲಿ ತುಂಬ ಮೋಟಿಲಿಟಿ ಪ್ರಾಬ್ಲಮ್ ಇದ್ದರೆ IVF ಫಿಕ್ಸಿ ಮಾಡ್ತೇವೆ. ಓಕೆ ಮ್ಯಾಮ್, ಇನ್ನೊಂದು ಪ್ರಶ್ನೆ, ತುಂಬ ಜನಕ್ಕೆ ಈ ಕ್ವಶನ್ಸ್ ಇದ್ದೇ ಇರುತ್ತೆ. ಫಸ್ಟ್ನೇ ಬೇಬಿ ನ್ಯಾಚುರಲ್ ಆಗಿದೆ ನಮಗೆ, ಫೈನ್, ಸೆಕೆಂಡ್ನೇ ಬೇಬಿ ಮಾತ್ರ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತ. ಸೊ ಸೆಕೆಂಡ್ನೇ ಬೇಬಿಗೆ ನಾವು IVF ಅಥವಾ ಬೇರೆ ಟ್ರೀಟ್ಮೆಂಟನ್ನು ಪಡ್ಕೊಳ್ಬಹುದಾ? ಯಾಕಂದರೆ ನ್ಯಾಚುರಲ್ ಆಗಿ ಒಂದು ಬೇಬಿ ಆಗಿದೆ ಅಂತ ಹೇಳಿದ್ಮೇಲೆ ಮತ್ತೆ ಇನ್ನೊಂದು ಬೇಬಿನೂ ನ್ಯಾಚುರಲ್ ಆಗೋದಕ್ಕೆ ಏನು ಪ್ರಾಬ್ಲಮ್ ಇರಲ್ಲ ಅಂತ ಅಂದ್ಕೊಂಡ್ರು ಕೂಡ ಕೆಲವೊಮ್ಮೆ ನಮಗೆ ಅದದ್ದು ವರ್ಕೌಟ್ ಆಗ್ತಾರಲ್ಲ, ಬಟ್ ಏಜ್ ಮಾತ್ರ ಆಗ್ತಾನೇ ಇದೆ ಅಂತ. ಸೊ ಆ ಕೇಸಸ್ ಇದೆಯಾ? ಸೆಕೆಂಡ್ ಬೇಬಿಯಲ್ಲಿ IVF ಮಾಡಿಸ್ಕೊಂಡಿರೋದು ಅಥವಾ ಇನ್ನೊಂದು ಮತ್ತೊಂದು ಟ್ರೀಟ್ಮೆಂಟ್ ಮಾಡ್ಕೊಂಡಿರೋದು, ಆ ಥರದ ಕೇಸಸ್ ಇದೆಯಾ? ಡೆಫಿನೆಟ್ಲಿ ಅದೊಂದು ಕಂಡೀಷನ್. ನಾವು ಪ್ರೈಮರಿ ಇನ್ಫರ್ಟಿಲಿಟಿ, ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತೀವಿ. ಅಂದ್ರೆ ಈ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಏನು ಹೇಳ್ತೀವೋ ಅವ್ರಿಗೆ ಆಲ್ರೆಡಿ ಒಂದು ಮಗು ಇರುತ್ತೆ ಅಥವಾ ಅವ್ರಿಗೆ ಮಿಸ್ಕ್ಯಾರೇಜಸ್ ಆಗಿರುತ್ತೆ, ಅದನ್ನ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಅಂತ ಹೇಳ್ತಾರೆ. ಸೊ ಅವ್ರಿಗೂ ಕೂಡ ಫಸ್ಟ್ ಮಗು ಎಲ್ಲ ಚೆನ್ನಾಗಾದ್ರೂ ಕೂಡ ಸೆಕೆಂಡ್ ಟೈಮ್ ಅವ್ರು ಯಾವಾಗ ಬರ್ತಾರಲ್ಲ ಅವ್ರಿಗೆ ಏಜ್ ಅಡ್ವಾನ್ಸ್ ಆಗಿರ್ಬೋದು, ಅಥವಾ ಅವ್ರಿಗೆ ಏನೋ ಒಂದು ಇನ್ಫೆಕ್ಷನ್ ಆಗಿ ಗರ್ಭಕೋಶದ ಇನ್ಫೆಕ್ಷನ್ ಆಗಿ ಟ್ಯೂಬ್ಸ್ ಬ್ಲಾಕ್ ಆಗಿರ್ಬೋದು, ಅಥವಾ ಪುರುಷರಲ್ಲಿ ಸೆಮೆನ್ ಅನಾಲಿಸಿಸ್ ಅಂತ ಏನು ಹೇಳ್ತೀವಿ, ಅವ್ರು ಏನೋ ಕೆಮಿಕಲ್ ಎಕ್ಸ್ಪೋಜರ್, ವರ್ಕ್ ಲೈಫ್ ಇಂಬ್ಯಾಲೆನ್ಸ್ ಅಥವಾ ಏನಾದರೂ ಕೆಮಿಕಲ್ ಎಕ್ಸ್ಪೋಜರ್ ಆ ಥರ ಏನಾದರೂ ಆಗಿ ಕೌಂಟ್ ಕಡಿಮೆ ಆಗಿರ್ಬೋದು ಬೈ ದ ಟೈಮ್ ದೇ ರೀಚ್ ದ ಸೆಕೆಂಡ್ ಟೈಮ್ ಫಾರ್ ಸೆಕೆಂಡ್ ಪ್ರೆಗ್ನೆನ್ಸಿ. ಆ ಥರ ಫಸ್ಟ್ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಸೆಕೆಂಡ್ಗೂ ಏನೂ ಆಗಲ್ಲ ಅಂತ ಆ ಥರ ಹೇಳೋದಕ್ಕಾಗಲ್ಲ. ಸೊ ಆವಾಗಲೂ ಕೂಡ ಅವ್ರನ್ನು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಸೊ ಆ ಥರ ನಾವು ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಏನು ರೀಸನ್ ಇದೆ ಅಂತ ತಿಳ್ಕೊಂಡು ಮತ್ತೆ IVF ಆರ್ IUI ಅವ್ರಿಗೂ ಎರಡೂ ಥರ ಟ್ರೀಟ್ಮೆಂಟ್ ಮಾಡ್ಬೋದು ಡಿಪೆಂಡಿಂಗ್ ಆನ್ ದ ಕಾಸ್. ಸೊ ಅವ್ರಿಗೆ IVF ಫಸ್ಟ್ ಒನ್ ನ್ಯಾಚುರಲ್ ಆದರೆ ಸೆಕೆಂಡ್ ಒನ್ಗೆ IVF ಮಾಡಬಾರ್ದು ಅಥವಾ ಅದನ್ನು ಮಾಡೋದಕ್ಕಾಗಲ್ಲ ಆ ಥರ ಏನೂ ಇಲ್ಲ. ಸೊ ದೇ ಕ್ಯಾನ್ ಗೋ ಫಾರ್ ದ ಟ್ರೀಟ್ಮೆಂಟ್. ಮ್ಯಾಮ್, ಇನ್ನೊಂದು ಪ್ರಶ್ನೆ, ತುಂಬ ಜನ ದಂಪತಿಯಲ್ಲಿ ಕ್ವಶನ್ಸ್ ಇದ್ದೇ ಆಯಿತಾ, ಫೈನ್, ನಮಗೆ ಏಜ್ ಆಗ್ತಾ ಬಂತು ಅಥವಾ ನಾವು ತುಂಬ ಕಡೆ ಟ್ರೀಟ್ಮೆಂಟ್ ತೊಗೊಬಿಟ್ಟಿದ್ದೀವಿ, ನಮಗೆ ಬೇಬಿ ಆಗಲ್ಲ ಅಂತ ಅನಿಸುತ್ತೆ, IVFಗೆ ಹೋಗ್ಬಿಡೋಣ ಅಥವಾ ಬೇರೆದಕ್ಕೆ ಸ್ವಿಚ್ ಆಗಿಬಿಡೋಣ ಅಂತ. ಸೊ ಆಗೆಲ್ರಿಗೂ ಬರೋದು ಬೇಬಿ ಹೆಲ್ದಿ ಆಗಿರತ್ತಾ? ಬಿಕಾಸ್ ನಾವು ಟ್ರೀಟ್ಮೆಂಟಿಂದ ಬೇಬಿನ ಪಡ್ಕೊಳ್ತಾ ಇದ್ದೀವಿ, ನ್ಯಾಚುರಲ್ ಆಗಿ ಬೇಬಿ ಅಲ್ಲ. ಹೀಗಿರಬೇಕಾದ್ರೆ ಬೇಬಿ ಹೆಲ್ತ್ ಕಂಡೀಷನ್ ಹೇಗಿರುತ್ತೆ? ಬರ್ತ್ ಆಗಿದ್ದಂಥ ಟೈಮಲ್ಲಿ ವೆಯ್ಟ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು ಎಲ್ಲ ನಾರ್ಮಲ್ ಆಗೇ ಇರುತ್ತಾ, ಅಥವಾ ಬೇಬಿ ವೆಯ್ಟ್ ತೀರಾ ಕಮ್ಮಿ ಅಥವಾ ಅಬ್ನಾರ್ಮಲ್ ಥರ ಬೇಬಿ ಹುಟ್ಟುವಂಥದ್ದು, ಈ ಥರದ್ದು ಏನಾದರೂ ಸಮಸ್ಯೆಗಳಾಗತ್ತಾ ಅಂತ ಅದ್ರ ಬಗ್ಗೆ ಹೇಳೋದಾದರೆ? ಈಗ IVF ಈ ಪ್ರೊಸೀಜರ್ ಈ ಥರ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 50 ಇಯರ್ಸ್ ಮೇಲೆ ಆಯಿತು. ಸೊ ಈ IVF ಮಾಡಿ ಏನಾದರೂ ಪ್ರಾಬ್ಲಮ್ ಬರುತ್ತೆ, ಅದು ಜನರಲ್ ಪಾಪ್ಯುಲೇಷನಲ್ಲಿ ನ್ಯಾಚುರಲ್ ಆಗಿ ಯಾವ ರೀತಿ ಪ್ರಾಬ್ಲಮ್ ಇರುತ್ತೆ ಮಗುವಲ್ಲಿ ಅದು ಪರ್ಸೆಂಟೇಜ್ ಅಷ್ಟೇ ಇದೆ. ಓಕೆ, ನ್ಯಾಚುರಲ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ. 100 ಪ್ರೆಗ್ನೆಂಟ್ ಲೇಡೀಸ್ ಅದೇರ್, ಅವ್ರು ನ್ಯಾಚುರಲ್ ಆಗಿ ಟ್ರೈ ಮಾಡಿದ್ದಾರೆ. ಅಲ್ಲಿ ಪರ್ಸೆಂಟೇಜ್ ಅಬ್ನಾರ್ಮಲ್ ಬೇಬಿ ಇರೋದು ಎಷ್ಟಿರುತ್ತೆ, IVF ಮಾಡಿದ್ರು ಅದೇ ಥರ ಪ್ರಾಬ್ಲಮ್ ಇದ್ದಿರುತ್ತೆ, ಅಷ್ಟೇ ಪರ್ಸೆಂಟೇಜ್ ಪ್ರಾಬ್ಲಮ್. ಏನು IVF ಮಾಡಿದರೆ ಜಾಸ್ತಿ ಆಗುತ್ತೆ ಅಂತ ಇಲ್ಲ, ಬಟ್ ಏಜ್ ಆದಮೇಲೆ ಜನರಲ್ ಪಾಪ್ಯುಲೇಷನಲ್ಲೂ ಅಬ್ನಾರ್ಮಲ್ ಬೇಬಿ ಫಾರ್ಮೇಷನ್ ಜಾಸ್ತಿ ಇರುತ್ತೆ. ಹಾಗೆ IVF ಅಲ್ಲೂ ನಾವು ಏಜ್ಡ್ ಬೇಬಿ ತಗೊಂಡ್ರೆ ಪರ್ಸೆಂಟೇಜ್ ಅದೇ ಇರುತ್ತೆ. ಮ್ಯಾಮ್, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಪ್ಲ್ಯಾನಿಂಗ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದಾಗ ಅದು ಯಾವುದೇ ಏಜ್ ಆಗಿರಲಿ ಒನ್ಸ್ ಕೌನ್ಸ್ಲಿಂಗ್ ಮಾಡಿಸ್ಕೊಳ್ಳುವಂಥದ್ದು. ತುಂಬ ಡಿಸ್ಟರ್ಬ್ ಆಗಿರ್ತಾರೆ ಕೆಲವರು ಮಕ್ಕಳ ವಿಚಾರದಲ್ಲಿ, ಮದುವೆಯಾಗಿ 5 ವರ್ಷ ಆಯಿತು, 6 ವರ್ಷ ಆಯಿತು, 7 ವರ್ಷ ಆಯಿತು ಅಂತ. ಕೌನ್ಸ್ಲಿಂಗ್ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮೂಡಿಗೆ ಹೋಗಿ ಆನಂತರ ಟ್ರೀಟ್ಮೆಂಟ್ ಶುರು ಮಾಡೋದು ಎಷ್ಟು ಸೂಕ್ತ? ಒನ್ಸ್ ಡಾಕ್ಟ್ರನ್ನ ಭೇಟಿ ಆಗೋದು ಎಷ್ಟು ಸೂಕ್ತ ಅಂತ ಅನ್ಸುತ್ತೆ ಈ ಥರದ ಕೇಸಸ್ಗಳಲ್ಲಿ ಅಂತ? ಇದು ಇವಾಗ ಮಾಡಬೇಕಾಗಿರೋದಲ್ಲ, ನಮ್ಮ ಹತ್ರ ಆಲ್ರೆಡಿ ಈ ಥರ ಕಪಲ್ಸ್ಗಳು ಬರ್ತಾರೆ. ಇನ್ನು ನಮಗೆ ಕರಿಯರ್ ಮೇಲೆ ಫೋಕಸ್ ಮಾಡಬೇಕು, ಇನ್ನು ನಾವು ಸ್ವಲ್ಪ ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡಬೇಕು ಅಂತ ಬರ್ತಾರೆ. ಅಥವಾ ಇನ್ನು ಮದುವೆನೇ ಆಗದೆ ಇರೋ ಮಹಿಳೆಯರು, ನಾವಿನ್ನು ಕರಿಯರ್ ಮೇಲೆ ಫೋಕಸ್ ಮಾಡಬೇಕು, ನಾವು ಇನ್ನು ಮ್ಯಾರೇಜಲ್ಲಿ ಪ್ಲಾನಲ್ಲಿ ಇಲ್ಲ ಅಂತ ಹೇಳೋರು ಕೂಡ. ದಂಪತಿಗಳು ಏನಾದರೂ ಪ್ರೆಗ್ನೆನ್ಸಿ ಪೋಸ್ಟ್ಪೋನ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವ್ರಿಗೆ ನಾವು IVF ಮಾಡಿ ಎಂಬ್ರಿಯೋಸ್ನ ಫ್ರೀಸ್ ಮಾಡಿ ಇಟ್ಕೋಬಹುದು. ಟ್ರಾನ್ಸ್ಫರ್ ಬೇಕಂದ್ರೆ ಅವ್ರು ಯಾವಾಗ ಬೇಕಾದರೂ ಮಾಡಿಸ್ಕೊಳ್ಬೋದು. ಸೊ ಅವ್ರ ಇಂಪಾರ್ಟೆನ್ಸ್ ಆಫ್ ಏಜ್ ಅಲ್ಲಿ ಬರುತ್ತೆ. ಅವ್ರು ಅದೇ ಟ್ರೀಟ್ಮೆಂಟ್ನ ಒಂದು 40 ಇಯರ್ಸ್ ಆದ್ಮೇಲೆ ತಗೊಂಡ್ರೆ ಆವಾಗ ಎಂಬ್ರಿಯೋ ಕ್ವಾಲಿಟಿ, ನಮಗೆ ನಂಬರ್ ಆಫ್ ಎಂಬ್ರಿಯೋಸ್ ಅದೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಯಂಗರ್ ಏಜಲ್ಲಿ ಫ್ರೀಸ್ ಮಾಡಿ ಇಟ್ಕೊಂಡಿರೋದ್ರಿಂದ ಅದರ ಕ್ವಾಲಿಟಿ ಮತ್ತು ನಂಬರ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಮಹಿಳೆಯರು ಅಥವಾ ಪುರುಷರು ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂತ ಏನಾದರೂ ಮಾಡಿಸ್ಕೋಬೇಕಂದ್ರೆ, ಕರಿಯರಲ್ಲಿ ಫೋಕಸ್ ಮಾಡಿ ಅವರು ಇನ್ನೂ ಡಿಲೇ ಮಾಡಬೇಕು ಅನ್ಕೋತಾ ಇದ್ರೆ ಆವಾಗ ನಾವು ಎಗ್ಸನ್ನು ಫ್ರೀಸ್ ಮಾಡ್ಬೋದು. ಮಹಿಳೆಯರಲ್ಲಿ ಹೇಗೆ IVF ಮಾಡ್ತೀವೋ ಹಾಗೆ ಎಗ್ ಪಿಕಪ್ ಮಾಡಿ ಅವರ ಎಗ್ಸ್ನ ನಾವು ಫ್ರೀಸ್ ಮಾಡಿ ಇಟ್ಕೋಬೋದು. ಯಾವಾಗ ಅವರು ಮುಂದೆ ಹೋಗಿ ಮದುವೆ ಮಾಡ್ಕೊತಾರೋ ಆವಾಗ ಅದನ್ನು ಹಸ್ಬೆಂಡ್ ಸ್ಪರ್ಮ್ ಜೊತೆಗೆ ಸೇರಿಸಿ ಭ್ರೂಣ ಮಾಡಿಕೊಂಡು ಅವ್ರಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಆಪ್ಷನ್ ತುಂಬ ಇದೆ. ಅದಕ್ಕೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಅವರು ಬಂದುಬಿಟ್ಟು ಒಂದ್ಸಲ ನಮ್ಮ ಹತ್ರ ಮಾತಾಡಿದ್ರೆ
ಏನೇನು ಆಪ್ಷನ್ಸ್ ಅವೈಲೇಬಲ್ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಕರೆಕ್ಟ್. ಸೊ ಆಮೇಲೆ ಅವ್ರಿಗೆ ಯಾವುದು ಸೂಕ್ತವಾದ ಡಿಸಿಷನ್ನು ಅವರು ತಗೊಳ್ತಾರೆ. ಸೊ ಅದಕ್ಕೆ ಬಂದ್ಬಿಟ್ಟು ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ನ ಕನ್ಸಲ್ಟ್ ಮಾಡಿ ಅಡ್ವೈಸ್ ತಗೊಂಡು ಆ ರೀತಿ ಅವ್ರು ಮುಂದುವರೆದ್ರೆ ಅವ್ರಿಗೆ ಮುಂದೆ ಏನೂ ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಸಕ್ಸಸ್ ರೇಟ್ ಕೂಡ ಅವ್ರಿಗೆ ಮುಂದೆ ಜಾಸ್ತಿ ಇರುತ್ತೆ. ಓಕೆ, ಇಬ್ಬರು ಇಷ್ಟೊತ್ತು ಭಾಗವಹಿಸಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ಇಬ್ಬರಿಗೂ ಕೂಡ. ಥ್ಯಾಂಕ್ ಯು ಸೊ ಎಸ್ ಮಚ್. ವೀಕ್ಷಕರೇ, ನೀವು ಕೂಡ ಗರ್ಭಗುಡಿ IVF ಸೆಂಟರ್ಗೆ ಭೇಟಿಯನ್ನು ಕೊಡ್ಬೋದು. ನಂಬರ್ ಅಲ್ಲೇ ಇದೆ, ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಅವರ ಅಡ್ರೆಸ್ ಕೂಡ ಅಲ್ಲೇ ಬರ್ತಾ ಇದೆ, ಸೊ ನೀವು ನೋಟ್ ಮಾಡ್ಕೊಳ್ಬಹುದು ಎಲ್ಲೆಲ್ಲಿ ಬ್ರಾಂಚಸ್ಗಳು ಇದೆ ಅಂತ ಹೇಳಿ. ಹನುಮಂತನಗರ, ಕಲ್ಯಾಣ ನಗರ, ಜಯನಗರ, ನಾಗರಬಾವಿ, ಎಲೆಕ್ಟ್ರಾನಿಕ್ ಸಿಟಿ, ಮಾರ್ತಾಹಳ್ಳಿ, ನ್ಯೂ BL ರೋಡ್, ಯಲಹಂಕದಲ್ಲಿ ಇದೆ. ಫೋನ್ ನಂಬರ್ 9071234005. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ.